ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಈಗ ಅವ್ರು ಹೇಳಿದ್ದೊಂದು ಪಾಯಿಂಟು, ರೈತರು ಕೊಟ್ಟರೆ ತಗೊಳ್ಳಿ, ಅವ್ರ ಮನವೊಲಿಸಿ, ಅವ್ರ ಬೇಡಿಕೆಗಳೇನು ಕೇಳಿ. ಅವರು ಸುಮಾರು 450 ದಿನಗಳಿಂದ ಅಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಅವ್ರು ರೈತರಲ್ಲ ಅಂತ ಸಾರಸಾಗಿಟ್ಟಾಗಿ ನಿಮ್ಮ ಹೋರಾಟ ಅಥವಾ ನಿಮ್ಮ ಒಂದು ಕಾಳಜಿ ಇರಬೇಕಾಗಿರೋದು ರೈತರ ಮೇಲೆ ಹೊರತು ಕುಮಾರಸ್ವಾಮಿ ಅವರಲ್ಲಿ ಪಾದಯಾತ್ರೆ ಮಾಡಿದ್ರ, ನಿಖಿಲ್ ಕುಮಾರಸ್ವಾಮಿ ಅಲ್ಲಿ ಭಾಷಣ ಮಾಡಿದ್ರ, ಇಲ್ಲ ಇನ್ನೊಬ್ರು ಯಾರೋ ಬಂದ್ಬಿಟ್ಟು ಅಲ್ಲಿ ಜೆಂಡಾ ಹಾರಿಸಿದ್ರ, ಅಲ್ಲ. ನಿಮಗೆ ಬೇಕಾಗಿರೋದು ಅಲ್ಲಿ ರೈತರು, ನಿಮ್ಗೆ ತೊಂದರೆ ಆಗ್ತಾ ಇರೋದು ಅಲ್ಲಿ ರೈತರು ಬೇಡ ಅಂತ ಕೂತಿದ್ದಾರೆ. ಅವ್ರನ್ನ ಕರೆಸಿ ಮಾತಾಡಬೇಕು. ಅವ್ರನ್ನ ಕರೆಸದೆ ನೀವು ಕುಮಾರಸ್ವಾಮಿ ಅವ್ರನ್ನ ಕರೆಸಿದ್ರೆ ನಿಮ್ಗೆ ಏನು ಸಿಗುತ್ತೆ? ಅಡಿಷನಲ್ ಒಂದು ಸಲ ದೇವನಹಳ್ಳಿ ಚಂದ್ರಪಟ್ಟಣ ಹೋಬಳಿನಲ್ಲಿ ಇದೇ ತರ ಆಗಿ ಇಡೀ ಅದು ನೆನಗುದಿಗೆ ಬಿದ್ದೋಗಿದೆ, ಮುಂದುವರಿತಾನೆ ಇಲ್ಲ. ಬಿಡಿ, ದೇವನಹಳ್ಳಿ ರೈತರದ್ದು ನೋಡಿ ರಾಧಾಗೌಡ್ರೆ, ಒಂದು ವಿಚಾರ ದಯವಿಟ್ಟು ಹೇಳ್ತೇನೆ. ರಾಜ್ಯ ಜನತೆಗೆ ನೀವೇನು ಪ್ರಶ್ನೆ ಕೇಳಿದ್ದೀರಿ, ನಾವು ಮಾನ್ಯ ಮುಖ್ಯಮಂತ್ರಿಗಳು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾವು ಯಾವುದೇ ರೈತರನ್ನ ಬಲವಂತವಾಗಿ ಯಾವುದನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಆ ಸ್ಟೇಟ್ಮೆಂಟ್ಗೆ ಈಗಲೂ ಬದ್ಧ ಇದೆ, ಮುಂದೆನೂ ಬದ್ಧ ಇರ್ತೇವೆ. ಇದು ನಮ್ಮ ಸ್ಟೇಟ್ಮೆಂಟ್ ಇಸ್ ವೆರಿ ಕ್ಲಿಯರ್. ನಾವು ಯಾವುದೇ ರೈತರನ್ನ ಬಲವಂತವಾಗಿ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ರೈತರ ಮಗನಾಗಿ ಹುಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ರೈತರಿಗೆ ಯಾವತ್ತೂ ಅನ್ಯಾಯ ಮಾಡುವಂತ ಕೆಲಸ ಮಾಡೋದಿಲ್ಲ. ಅದು 100% ಸತ್ಯ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಈಗ ನನಗೆ ಮಾತಾಡೋ 30 ನಿಮಿಷ ಆಗಿದೆ, ನನಗೆ 10 ಸೆಕೆಂಡ್ ಮಾತಾಡಿಲ್ಲ. ಒಂದು ನಿಮಿಷ ನಾನು ಇಲ್ಲಿ ಮಾತಾಡಕ್ ಬಂದಿರ್ತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ನಾವು ಕರ್ಸೋ ಕೆಲಸ ಮಾಡ್ತೇವೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅದ್ರ ರೈತರ ಬದ್ಧತೆ ಇದೆ, ಮಾಡ್ತಾರೆ. ನಾವು ನಮ್ಮ ಮಿತ್ರರನ್ನು ಆಲ್ರೆಡಿ ಏನು ಹೇಳಿದ್ದಾರೆ, 80% ರೈತರು ಆಲ್ರೆಡಿ ಕೊಡ್ತೀನಿ ಅಂತ ಆಲ್ರೆಡಿ ಹೇಳಿದ್ದಾರೆ. ಆ 80% ರೈತರು ಯಾರಿದ್ದಾರೆ 100% ನಾವು ಕೊಡ್ತೇವೆ. ಇನ್ನು 20% ಯಾರಿದ್ದಾರೆ ಅವ್ರನ್ನ ಮನವೊಲಿಸುವಂತ ಕೆಲಸ ಮಾಡ್ತೇವೆ, 100% ಮಾಡ್ತೇವೆ. ಯಾಕೆ ವಿಚಾರ ಡಿ ಕೆ ಶಿವಕುಮಾರ್ ಕೇಳಿಸ್ಕೊಳ್ಳಿ ಪ್ಲೀಸ್. ಪ್ರಾಬ್ಲಮ್ ಇರೋದು ಈಗ ಒಂದ್ ನಿಮಿಷ ರಿಯಲಿಸ್ಟಿಕ್ ಆಗಿ ಮಾತಾಡೋಣ. ಒಂದ್ ನಿಮಿಷ, ಈಗ ಏನು ನಾನು ಮಾತಾಡಲೇಬಾರ್ದು ಅಂತ ಅನ್ನೋದಾದ್ರೆ ಹೇಳಿ, ನೀವು ಮಾತಾಡಿ, ಸುಮ್ಮನೆ ಕೂತ್ಕೊಳ್ತೀನಿ. 10 ನಿಮಿಷ ನಿಮ್ಗೆ ಟೈಮ್ ಕೊಡ್ತೀನಿ, ನೀವೇ ಮಾತಾಡಿ. ಒಂದ್ ನಿಮಿಷ ನೋ ಭೈರಪ್ಪನವ್ರೆ, ನೋ, ನೀವು ಮಧ್ಯೆ ಏನು ಮಾತಾಡ್ಬೇಡ್ರಿ. ಡಿವಿಯೇಷನ್ ಆಗುತ್ತೆ. ಒಂದೊಂದು ನಿಮಿಷ ಇಂಪಾರ್ಟೆಂಟ್, ಮಾತಾಡ್ಬೇಡಿ. ಒಂದ್ ನಿಮಿಷ ಸ್ಟಾಪ್. ನಿಮಗೆ ರೈತರ ಬಗ್ಗೆ ಕಾಳಜಿ ಇದೆ, ಒಪ್ಕೋತೀವಿ. 80% ಕೊಡ್ತಿದ್ದಾರೆ ಅಂತ ನೀವು ಹೇಳ್ತಿದ್ರಲ್ಲ, ಅದನ್ನು ಒಪ್ಕೋತೀವಿ. 20% ಕೊಡ್ತಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಈಗಿರೋ ಪ್ರಶ್ನೆ, ನನ್ನ ಪ್ರಶ್ನೆ, ನಮ್ಗೆ ಬದ್ಧತೆ ಇದೆ, ನಾವು ಕರೆಸ್ತೀವಿ ಅಲ್ಲ. 450 ದಿನದಿಂದನೂ ಹೋರಾಟ ನಡೀತಾ ಇದೆ. ಇನ್ನು ಎಷ್ಟು ದಿನ ಆದಮೇಲೆ ಅವ್ರನ್ನ ಕರೆಸ್ತೀರಿ? ಯಾಕೆ ಅಂತಂದರೆ ಈಗ ಅದು ಮಾಧ್ಯಮಗಳು ಹೋಗಿ ಅಲ್ಲಿ ಪ್ರತಿಯೊಬ್ಬರನ್ನು ಮಾತಾಡಿಸ್ತಾ ಇರೋದ್ರಿಂದ ಅದು ಜನಾಭಿಪ್ರಾಯ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ ತಮ್ಮ ವಿರುದ್ಧ, ಅಂದ್ರೆ ಡಿ ಕೆ ಶಿವಕುಮಾರ್ ವಿರುದ್ಧ. ಡಿ ಕೆ ಶಿವಕುಮಾರ್ ಎಲ್ಲ ಒಂದು ಕಡೆ ನಮ್ಮ ಭೂಮಿಯನ್ನ ಮಾತಾಡಕ್ ಬಿಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀರಾ ನೀವು? ನಿಮಿಷ ಕೊಡ್ತೀನಿ ಅನ್ನೋದನ್ನ ಭೂಮಿ ಕೊಡಲ್ಲ ಅಂತ ಕೂತಿರುವಂತಹ ರೈತರನ್ನ ಯಾವಾಗ ಕರೆದು ಮಾತಾಡಿಸ್ತೀರಿ? ಯಾಕೆ ಅಂದರೆ ಜನಾಭಿಪ್ರಾಯ ಸ್ಟ್ರಾಂಗ್ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ನಮ್ಮ ಭೂಮಿ ಕಬಳಿಸೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿನ ಬಿಡಲ್ಲ, ಅವರು ಹೇಗಾದರೂ ಮಾಡಿ ಕಬಳಿಸ್ತಾರೆ ಅನ್ನೋ ಜನಾಭಿಪ್ರಾಯ ಸ್ಟ್ರಾಂಗ್ ಆಗ್ತಾ ಇದೆ. ನೀವು ಇನ್ನೂ ಟೈಮ್ ಬಾಯಿ ಮಾಡ್ತಾ ಹೋದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಯಾವಾಗ ಕರೀತೀರಾ ರೈತರನ್ನ ಮನವೊಲಿಸ್ತೀರಾ? ನೀವು ಪ್ರಶ್ನೆಗಳಿದ್ರೆ ನನಗೆ 33, ದಯವಿಟ್ಟು 10 ನಿಮಿಷ ಕೊಡಿ, ನಾನು ಮಾತಾಡ್ತೀನಿ. ನೋಡಿ, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ರೈತರ ಮಗನಾಗಿ ರೈತರಿಗೆ ಯಾವುದೇ ಅನ್ಯಾಯವನ್ನು ಮಾಡೋದಿಲ್ಲ. ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾಡಿದ್ರು. ಅವರು ಓಪನ್ ಆಗಿ ಹೇಳಿದ್ರು ಸ್ಟಾರ್ಟಿಂಗಲ್ಲಿ, ದಯವಿಟ್ಟು ಇಲ್ಲೆಲ್ಲ ಬಂಗಾರದ ಬೆಲೆ ಬರ್ತದೆ, ರೈತರು ಯಾರು ಜಮೀನನ್ನು ಮಾರಬೇಡಿ, ದಯವಿಟ್ಟು ನಿಮ್ಮ ಜೀವನ ಹಸನ ಆಗ್ತದೆ ಅಂತ ಹೇಳಿದ್ರು. ಅದನ್ನು 100% ಮಾಡ್ತಾರೆ. ಇದೇ ಕೆಂಪಮ್ಮನಹಳ್ಳಿಯಲ್ಲಿ 570 ರೈತರಲ್ಲಿ 500 ರೈತರು ಆಲ್ರೆಡಿ ಒಪ್ಕೊಂಡಿದ್ದಾರೆ. ಅಂದ್ರೆ 70 ರೈತರ ಮನವೊಲಿಸೋ ಕೆಲಸವನ್ನು ಮಾಡ್ತಾ ಇದ್ದೇವೆ. 100% ರೈತರಿಗೆ ನ್ಯಾಯವನ್ನು ಒದಗಿಸ್ತೇವೆ. ಮೊದಲನೇ ವಿಚಾರ. ಈಗ ನಾವು ಈಗ ಕುಮಾರಸ್ವಾಮಿ ಅವರು ಮತ್ತು ಬೇರೆ ಬೇರೆ ವಿಚಾರಗಳು ಹೇಳ್ತಾ ಇದ್ರು. ಈ ಫಲವತ್ತಾದ ಭೂಮಿಯಲ್ಲಿ ಯಾಕೆ ರೈತರನ್ನು ಒಕ್ಕಲೆಬ್ಬಿಸ್ತಾ ಇದ್ರಿ? ಸ್ವಾಮಿ ಆಯ್ತು, ಈ ಫಲವತ್ತ ಅಲ್ಲ, ಒಂದ್ ನಿಮಿಷ ಕರೆದು ಶೀಘ್ರ ಮಾಡ್ತೇವೆ ಮುಖ್ಯಮಂತ್ರಿಗಳು ಪ್ಲೀಸ್. ರೈತರು ಇಮಿಡಿಯೇಟ್ ಆಗಿ ಮಾಡ್ತಾರೆ. ರೈತರು ಏನು ಕರೆದು ಮಾತಾಡ್ತಾರೆ, ಶೀಘ್ರ ಮಾತಾಡ್ತಾರೆ. ಅದು ಉತ್ತರ ನಿಮ್ಗೆ ಸಿಕ್ಕಿದೆ. ಆದಷ್ಟು ಬೇಗ ನಾವು ವಿತಿನ್ ಈ ವೀಕ್ನಲ್ಲಿ ನಾವು ಒಂದು ಡೇಟ್ ಅನ್ನು ಫಿಕ್ಸ್ ಮಾಡ್ತೇವೆ. ಇವತ್ತು ಕುಮಾರಸ್ವಾಮಿ ಅವ್ರನ್ನೇನು ಕರೆದಿರ್ತಕ್ಕಂಥದ್ದು ಅಂದ್ರೆ, ಈ ಗೋಸುಮೆ ನಾಟಕ ಆಡ್ತಕ್ಕಂಥ ಕುಮಾರಸ್ವಾಮಿ ಅವರು ಏನಿದ್ದಾರೆ, ಆ ಗೋಸುಮೆ ನಾಟಕವನ್ನು ಬಿಟ್ಟು ತಾಕತ್ತಿದ್ರೆ ಬನ್ನಿ, ಬೇಡ ವಿಧಾನಸೌಧ ಬೇಡ. ನಾವು ಹೋಗಿದ್ದೀವಲ್ಲ ಕಾಲ್ನಡಿಗೆ ಜಾತಿದಲ್ಲಿ ನಾವು ಹೋಗಿದ್ದೀವಿ, ಕಾಲ್ನಡಿಗೆ ಜಾಥಾ ಮಾಡಿದೀವಿ. ನಿಮ್ ಎಮ್ ಎಲ್ ಎ ಕಾಲ್ನಡಿಗೆ ಜಾಥಾ ಮಾಡ್ಕೊಂಡು
ರೈತರ ಮನೆ ಒಲಿಸಿ. ರೆಡ್ ಝೋನ್ ಮಾಡ್ತಾರೆ ಕುಮಾರಣ್ಣನೇ ರೆಡ್ ಝೋನ್ ನೋಡಿ, ನನ್ನ ಸಮಯವನ್ನ ನೀವು ಇದೇ ಗಲಾಟೆ ಮಾಡೋದಾದ್ರೆ ನಿಮ್ಮದು ಮಾತಾಡೋದು ಅಲ್ಲ, ಒಂದು ನಿಮಿಷ. ಅವರ ಸಮಯ ಮಾತಾಡಿದಾಗ ನಾನು ಒಂದು ಇಲ್ಲಿ ಜನಗಳು ಮಧ್ಯಾಹ್ನ ತಂದಿಕ್ಕಿ ತಮಾಷೆ ನೋಡ್ದವ್ರ ಮನೆ ಕುಮಾರಣ್ಣ ನೀನು ಯಾರ ಕಡೆ ಏನು ಅಂತ ನಮ್ಗೆ ಯಾರ್ ಚೆನ್ನಾಗ್ ಕಡೆ ಗೊತ್ತಿಲ್ಲ. ನೀನು ನಾನು ಏನ್ ಕುಮಾರಣ್ಣ ಇನ್ಚಾರ್ಜ್ ಅಭಿಮಾನಿ ಅಭಿಮಾನಿ ಅಲ್ಲ. ಸುಮ್ನೆ This is ಕೂತ್ಕೊಳ್ಳಯ್ಯ. not fair. ಕೂತ್ಕೊಳ್ಳಮ್ಮ. ನಾನು ಅವ್ರು ಪಕ್ಷ ಮಾಡಿದ ಮಾತಾಡಿದಾಗ ತಪ್ಪ ಒಂದು ಮುಚ್ಚಕ್ಕೆ ಬಂದು ವರ್ಣ ಪಕ್ಷ ಮಾಡಿದ ಹೇಳ್ಬೇಕು. ನಿಮ್ಮ ಹುಡುಗನ್ ಸುಮ್ನೆ ಇರ್ಸಿ. ಅಲ್ಲ ಸರ್ ರಾಜಕೀಯ ಮಾತಾಡ್ಬೇಡಿ. ಪರವಾಗಿಲ್ಲ. ನಾನು ಪಕ್ಷ ಮಾಡಿದ ತಪ್ಪ ಹೇಳ್ಬೇಕು ಸರ್. ಭೈರಪ್ಪನವರು. ನೋಡಿ, ಪಕ್ಷ ಮಾಡಿದ ತಪ್ಪ ಒಂದು ನಿಮಿಷ, ಹೇಳ್ಬೇಕು. please, ನೋಡಿ ಪಕ್ಷ ಮಾಡಿದ್ದೆಲ್ಲ ಸರಿ ಕುಮಾರಸ್ವಾಮಿ- ಇರ್ಬೇಕು. ನಿಮ್ಮ ಹುಡುಗನ್ ಸುಮ್ನೆ ಇರ್ಸಿ. ಕುಮಾರಣ್ಣ, ಅವತ್ತು ರೆಡ್ ಝೋನ್ ಮಾಡಿಲ್ಲ ಅಂದ್ರೆ ಇದು ಆಯ್ತಾನೆ ಇರ್ಲಿಲ್ಲ. ಒಂದು ನಿಮಿಷ ಇರಿ. ನೀವು ಜೀತದಾಳ ಆಗಿದ್ದೀರಿ. ಒಂದ್ ನಿಮಿಷ ಇರಿ. ಒಂದ್ ನಿಮಿಷ ಇರ್ತಾರೆ ಪ್ಲೀಸ್ ವೈಟ್ ಪ್ಲೀಸ್ ಮಾತಾಡ್ತಿದ್ರಲ್ಲ ಸುಮ್ಮನೆ ಒಂದ್ ನಿಮಿಷ ಪರವಾಗಿಲ್ಲ. ಇರೋ ವಾಸ್ತವ ಹೇಳ್ಬೇಕು. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ಎಲ್ಲಿಂದ ಬಂದಿಯ ಅಲ್ಲಿ? Please, ಎದ್ದೇಳಿ, please, ಹೋಗ್ತಾರೆ ಅಲ್ಲಿ. ಒಂದ್ ನಿಮಿಷ ನಮ್ಗೆ ಹೊಟ್ಟೆ ಉರಿತದೆ. ಒಂದ್ ನಿಮಿಷ ತಂದು ಜಗಳ ಆಯ್ತು, ನಾನು ಮಾತಾಡ್ತೀನಿ ಇರಿ. ನಾನು ಮಾತಾಡ್ತೀನಿ. ಒಂದ್ ನಿಮಿಷ ಕುಮಾರಸ್ವಾಮಿ ಮಹೇಶ್ ಈಲ್ಡಾಗಿ ನಾನು ಮಾತಾಡ್ ಈಲ್ಡಾಗಿ ಮಹೇಶ್ ಅವ್ರಿಗೆ ಹೇಳಕ್ಕಾಗಲ್ಲ ಈಲ್ಡಾಗಿ ಪ್ಲೀಸ್ ಪ್ಲೀಸ್ ಮಹೇಶ್ ಪ್ಲೀಸ್ ಸ್ಟಾಪ್ ಸುಮ್ಮನೆ ಅಂತೀರಲ್ರಿ ಭೈರಪ್ಪ ಭೈರಪ್ಪ ಪ್ಲೀಸ್ ಅಲ್ಲ ಒಬ್ಬ ಹೆಣ್ಮಗಳ ಎದುರುಗಡೆ ಒಂದ್ ನಿಮಿಷ ಪ್ಲೀಸ್ ಶಟ್ ಅಪ್ ನೀವೆಲ್ಲ ರಾಜಕೀಯ ಅನ್ಕೊಂಡು ರೈತರು ಸಮಾಜ ಮಾಡ್ತಿದ್ದೀರಾ ನೀವೆಲ್ಲ. ಭೈರಪ್ಪನವ್ರು BJP, JDS, ಒಂದ್ ನಿಮಿಷ ಕಾಂಗ್ರೆಸ್. ಯಾರು ಮಾತಾಡಂಗಿಲ್ಲ